ಕಾವನ ಕಾರಿಗೆ ಅಡ್ಡ ಬರುವುದು ಎನ್ನರಡ್ಡ ಅನಸಿಗೆ ಬಂದು ಬರ್ತದೆ ಎನ್ನ ಬಂಟ್ವಾಳ ತಾಲೂಕು ಸಿದಿಲ ಗ್ರಾಮ ಭಾಸ್ಕರಿ ಬಂದದು ಯಾನ ಎಲ್ಲಿಯ ಪ್ರಯಾಣಿಸಿ 15 ವರ್ಷರು ಸಾಲೆ ಬಿಡ್ದು ಗ್ಯಾರೇಜಿಗೆ ಕೆಲಸ ಹೋಗಿತ್ತೆ ಕೆಲಸ ಹೋಗಿತ್ತದೆ ಮೂರು ಪುತ್ತೂರು ಪೂರ ಗ್ಯಾರೇಜ್ ಇಲ್ಲ ಕೆಲಸ ಮಂದು ಹೋಗಿತ್ತೆ ಕೆಲಸ ಮಂದು ಒಂಜಿ 2016 ಯಾನು ಒಂಜಿ ಫಾರಿನ್ ಬಾಯ್ ವಿದೇಶದ ಕೆಲಸ ಮಂದು ಹೋಗಿತ್ತೆ ಅಂತ ಕೆಲಸ ಮಂತದು ಎಂಕಲು 4 ಆನು ರಡ್ಡು ಬಂದು ಕೆಲಸ ಮಂದು ಬಂದದ್ದು ಅದನ್ನು ಪಲ್ಲಿಗೆ ಒಂಜಿ ಪಲ್ಲಿ ಮದುವೆ ಆದ ರಡ್ಡು ಅಣ್ಣನಾಗಲಿ ಮದುವೆ ಆಗಿರ್ತೀನಿ 5 ಒಂಜಿ ಪಲ್ಲಿನ ಬರುತ್ತಿದ್ದು ಭಾರಿ ಕಷ್ಟ ಹೊಡಿತ 5 ಬುಕ್ಕ ಫಾರಿನ್ ಹೋದು ಇನ್ನು ಪಲ್ಲಿನಲ್ಲಿ ಮದುವೆ ಅಂತ ಕೊರದು ಪೂರ ಖರ್ಚು ಮಾಡಿದ್ರು ಮದುವೆ ಅಂತ ಕೊರೆದು ಆಗ ಬೈಕಿಗೆ ಬರ್ತದೆ ಎಂಕ ಮದುವೆ ಒಂಜಿ ಪಲ್ಲೆ ಇತ್ತು ಅಣ್ಣಗಳು ಒಂದು ನಿಗಂತ ಅಣ್ಣ ಕೊಡ್ತಡು ಅಲ್ಲಿಗೆ ಬೈಕಿಗೆ ಬಂದರೆ ಇನ್ನು ಪಲ್ಲಿನ ಒಟ್ಟಿಗೆ ಮದುವೆ 5 ಪೊಣ್ಣು ತುಯ್ಯ 5 ಪೊಣ್ಣಲು ಸತ್ತಾಯಿ ಆಜಿನರು ಚಿತ್ರ ಮಾಡ್ಕೊಂಡು ಸೇರಿ ಇರ್ತಾರೆ ಆದಿತ್ತರು ಅದು ಇದು ಮದುವೆಗೆ ಒದಗಿದು ಬರ್ತದೆ ಅಂಚೆ ಮದುವೆ ಆದ ಬಿರ ಫಾರಿನ್ ಹೋದು 1 ವರ್ಷ ಅನ್ನಾಗ ಎನ್ನ ಪಲ್ಲಿಗೆ ಡೆಲಿವರಿ ಆದ 2 ತಿಂಗಳು ಅನ್ನಾಗ ಎದೆಟ್ಟು ಕ್ಯಾನ್ಸರ್ ಲೆಕ್ಕ ಅದು ಏನ ಪಂಡಿಗೆ ಒಂಜಿ ವರ್ಷ ಉಂಟ ಭಾರಿ ಕಷ್ಟ ಬರ್ತದೆ ಲಾಸ್ಟಿಗೆ ನಮ್ಮೆಲ್ಲ ಬಲೆ ಬಂದು ಈ ಬಲ ಇದೆ ಇಲ್ಲಡೆ ಬಲ ತೂವಿನ ಬಲ ನೋಡಿ ಲಾಸ್ಟಿಗೆ ಬರ್ತದೆ ತೂದು ತುಂಬಳೆ ಗೆಜ್ಜೆ ಅಲ್ಲಿನ ಲಾಸ್ಟಿಗೂ ಅದು ಬರ್ತದೆ ಒಂಜಿ ವಾರ ನನಗೆ ಎನ್ನ ಬಲೆ ಆಟಾಡಕ್ಕೆ ಅದು ತೀರ್ಬೋಯ್ದು ಮುಕ್ಕ ಹಾಲು ಬಂದಾಗ ನನಗೆ ಈ ಬೋರ್ಜಿ ಬಾರಿ ನನಗೆ ಏನನ್ನು ಕೊಂಡು ಎಲ್ಲ ಚೆತ್ತ ಬಂದು ಉಂತೆರೆ ಬಂದು ಏನಂಚ ಉಂತದ ಎಂಟು ಟೆನ್ಷನ್ ಶುರುವಾದ ಯಾನು ನಾವು ಜೀವನದ ಸದಸ್ಯ ಇರೋ ಕಾರಣ ಅಂತೆ ಅಂಚೆ ಟೆನ್ಷನ್ ಅದು ಬಗೆಯ ಸ್ಟಾರ್ಟ್ ಮಾಡ್ತೆ ಬರಬಾರದು ಜಾಸ್ತಿ ಹೋಗಾರ ನಿಂತು ಆ ಥರದ 1 ವರ್ಷ ಹಾಲಲ್ಲಿ ಇದ್ದಾರೆ ಅಲ್ಲಿ ಮಸ್ತ್ ಟೆನ್ಷನ್ ಬರೋದಿತ್ತೆ ಅತ್ತಡೆ ಎಣ್ಣೆ ಅಭ್ಯಾಸದ ಆಲೋಚನೆ ಬಾರಿ ತೀರಿನ ಬೇಲೆ ಮೇಲೆ ಜೀವನ ಅಂತದಿದ್ದೆ ಅವು ಮೂಲು ಮಾಮೂಲು ಪೂರ ಗೊತ್ತು ನಾರಾಯಣ ಕೆಲಸ ಪೂರ ಆಣೆ ಮಾಡ್ತದಿತ್ತೆ ಪೂರ ಗೊತ್ತು ನರಿಗೆ ವಿಷಯ ಆಮೇಲೆ ಯಾರು ಕೆಲಸ ಒಂದು ಕಷ್ಟದ ಅಂಚೆ ಲಾಸ್ಟಿಗೆ ನಾನು ಶಿಬಿರ ಹೋಗಿ ಗ್ಯಾರೇಜ್ ಮಾಡ್ಕೊಂಡು ತೋಜಿ ನಿಂಗೆ ಏನೋ ನೀವು ತೊಪ್ಪಬಾರ್ದು ಗ್ಯಾರೇಜ್ ಮಾಡ್ಕೊಂಡಾಗ ಲಾಸ್ಟಿಗೂ ಲಾಸ್ ಆದ ಗ್ಯಾರೇಜ್ ಮಾಡ್ತು ಮೆಂದಿನಾಗ ಏನಾನು ಒಂದು 2 ವರ್ಷ ತೊಂಪಣೆ ಮಾಡಿದೆ ಪ್ಲಾಸ್ಟಿಕ್ ಮಾಡಿ ತೊಂಬಾರ್ದು ಗ್ಯಾರೇಜ್ ಮಾಡ್ತು ನೀವು ಬೇಲೆ ಅಂತ ಬಿಟ್ಟೆ ಒಂದು 7 ಜನ ಬೇಲೆಗಿತ್ತೇರಿ ಲಾಸ್ಟ್ ಅಕ್ಕಲ ಪರಿಹರಿಸುವ ಅಂತೇಳಿ ನೀವು ಬರೋದಿದ್ದೀರಿ ಎಂಕ್ಲ ಬರೆಯೋದು ಲಾಸ್ಟ್ ಯಾರನ್ನ ಕೊಂತುಕೊಂಡು ಅಕ್ಕಲ ಬರೋದು ಒಟ್ಟಿಗೆ ಬರೋದು ಬೇಲೆ ಅಂತ ನಿಂತ ಲಾಸ್ಟ್ ಇಂಜನೆ ಒಂದು ದಿನ ಆಚರಣೆ ಮತ್ತೆ ಏಜನೆ ಸೇರ್ತಿದ್ರೆ 50,000 ದುಡ್ಡು ಸೇರ್ತದೆ ಟೂಲ್ಸ್ ಕೂಡ ಬರುತ್ತೆ ಪಿರ ಇದ್ರೆ 2 ಲಕ್ಷ ಎಪ್ಪೋಡು ಒಂದು ಉದ್ದೇಶ ಇತ್ತು ಅಲ್ಲ ಇಲ್ಲ ಈ ಜವನಿಗೆ ಸೇರಿತು ಕಂಪ್ಲೀಟ್ ಅಕ್ಕಲು ಇಂಪ್ರೂವ್ಮೆಂಟ್ ಆಗಿದೆ ಏನು ಕಮ್ಮಲ್ಲ ಲಾಸ್ಟ್ ಬಡ್ಡಿಗೂ ಬರುತ್ತೆ ಸಂಬಳ ಬರೋರು ಪರಿಸ್ಥಿತಿ ಬರ್ತದೆ ಲಾಸ್ಟಿಗೆ ಏನಾದ್ರು ಒಂದು ಎನ್ನ ಊರದ ಗಿರಿಸೇರಿ ಬಂದು ಮುನ್ನುಳ್ಳೇರು ಆ ಸಾಲದಾಗ ಸೇರಿರ್ತಾರೆ ಅದಿದ್ದಾರೆ 6 ಮಂದಿ ಭಾಸ್ಕರನ್ನ ಉಜಿರೋದು 2 ಲಕ್ಷ ರೂಪಾಯಿ ತಿಕ್ಕೊಂಡು ಇರ್ಬಲ್ಲೆ ಏನಾದ್ರು ಉಜಿರಲ್ಲಿ ಎತ್ತಿದ್ರು ಸತ್ಯಗೆ ಎತ್ತು ಬೋಯೇನು ಉಜಿರಲ್ಲಿ ಎತ್ತದು ಹೋದಾಗ ನಾನು VIP ಶಿಬಿರಾಗ ಮಾಡಿ ಅಲ್ಲಿ 4,000 ರೂಪಾಯಿ ಕಟ್ಕೊಡಪ್ಪ VIP ಶಿಬಿರ ಮಾಡಿ ಬಯ್ಯ ಉಂಟ ಬುಡ್ಡಿನೇ ಬುಡಂದೆ ಎಂಟು ಬರೋಡು ನಾನು ಭಾರಿ ಪ್ರಯತ್ನ ಮತ್ತೆ ಭಾರಿ ಫೋನುಗಳು ಮತ್ತೆ ಏನಾದ್ರು ಆಯ್ತು ಲಾಸ್ಟಿಗೆ ನೆಲ್ಲೆಟ್ಟೆ ಜಗ್ಗನ್ನೇ ಬರ್ಬೇಡಿ ಯಾರು ಶಾಂತಿ ಅದೇಗೆ ಉಂಟೆ ನೆಲ್ಲೆಟ್ಟೆ ಜಗ್ಗನ್ನೇ ಬರ್ತದೆ ಏಕ್ ಪೈಸೆ ಮೇಲ್ ಮಾಡಿರು ನನಗೆ ಪೂರ ಸರಿಯಾಗು ಈ ದಾರ ಬೋಡಿ ಹೊಚ್ಚಿ ಈ ಉಂಟಲೆ ಈಗೆಲ್ಲ 2 ಲಕ್ಷ ತಿಕ್ಕೊಂಡು ಹೊಂಡಿ ಅಲ್ಲಿ ಆನಿಗೆ ಕತ್ತಲೆ ಉಂಟೆ ಮನದಲ್ಲಿ ಒಂದೇ ಬಯ್ಯಾಣ ಹೊಂದಿರಿ ಜಪ್ಪುಜಿ ಹೊಂದೆ ಇಂಡೇಷನ್ ಕೊರ್ಪಂಡಿ ಇಂಡೇಷನ್ ಕೊರಿಯರ ತೊಂದರೆ ಜನ ಉಂಟೆ ಲಾಸ್ಟ್ ಗಾಡಿಗೆ ಗೆದ್ದೆ ಒಂದು ಹೆಣ್ಮೈನಾಗ ನನ್ನ ಮನಸ್ಸು ಪೂರ ಪರಿವರ್ತನೆ ಆದಾಗ ಎಂದು ಲಾಸ್ಟಿಗೆ ಭಾರಿ ಮನಸ್ಸಿಗೆ ನೆಮ್ಮದಿ ಹೋಗಿದ್ದು ಯಾನು ಅಲ್ಪದ್ದು ಬತ್ತದ ಗ್ಯಾರೇಜ್ ವಾಪಸ್ ಗ್ಯಾರೇಜ್ ಓಪನ್ ಮಾಡ್ತದೆ ಏನು ಜನಕ್ಕೆ ಬೇಲೆ ಬಂತೆ ಆ ತೋಟನ ಎಲ್ಲೊಟ್ಟಿಗೆ ಪರ್ಪನಾಗಲು ಪೂರ ಒರಿಯರಿಗೆ ಬಿಟ್ಟು ಹೋಯಿರಿ ಏನಾದ್ರು ಸಾಧಿಸಾರೆ ಆಯ್ತು ನನ್ನ ದಾಯಿತ ಒಂದು ಸಾಧಿಲಿದ್ದಾಗ ಎನ್ನ ದಾಲ ಸಾಧಿಸಿ ಒರಿಯರಿಗೆ ಆಪಣ ಲಾದ ಗ್ಯಾರೇಜ್ ಬೇಲೆ ಅಂತ ಬೇರೆ ಪಣದಲ್ಲಿ 2 ಜನ 8 ಜನ ಬಂದಿದ್ದು ಬೇಲೆ ಅಂತ ಒಂದಿತ್ತೆ ಆದ ಕೊರೋನಾ ಬರ್ತನಾಗ 1 ವರ್ಷ ಏನು ಇಲ್ಲದಿದ್ದು ಬಾಡಿಗೆ ಒರಿಯರ ಪೂರ ವ್ಯವಸ್ಥೆ ಹಾಕಿ ಲಾಸ್ಟಿಗೆ ಗ್ಯಾರೇಜ್ ಬಂದು ಅಂತ ಒಂದು ರಿಕ್ಷದ ಎತ್ತಲು 1 ದಿನ ಆನಾಗ ಎಂಟು ಬೇಲೆಗೆ ಹೋದು ರಿಕ್ಷಾದ ಬಾಡಿಗೆ ಅಂತ ಬೇರೆ ಹತ್ತಿ ನಿಂಚನೆ ಬಂದು ರಿಕ್ಷಾ ಕೊರೋನಾ ಬರ್ತಾನೆ ನಾನು ರಿಕ್ಷಾದ ಬೇರೆ ನಿಂತೆ ಇಲ್ಲ ಏಜನೆ ಒಂಜಿ
ಕಮ್ಮಿಗೆ ನಾನು 6 ಲಕ್ಷ ರೂಪಾಯಿ ಸಾಲ ಹಿಡಿದುಕೊತ್ತೆ ಎನ್ನ ತುಂಬ ಕಲೆಯನ್ನು ಪೂರ ಏನು ಪಡೆ ಬಂದೆ ಆದರೆ എനിക്ക് 3 ಜೀವನವನ್ನು ಪಡೆಯಾಗಿ ಅವು ಆಕಸ್ಮಿಕ ತೀರ್ಪು ಮಾತಾಡ ಮನೆಗಳು ಅಂತೇಳಿ ಟೆನ್ಷನ್ ಪಡಿಸಿ ಬಂದೆ ಆದರೆ ಇನ್ನಿಗೆ ಅವಳು ಬೇಜಾರಾಗ್ತದೆ ನನಗೆ ಬೇಜಾರಾಗಿ ಇನ್ನೆಲ್ಲ ನನ್ನ 2 ಲಕ್ಷ 20,000 ಸಾಲಗಳು 5 ಸಾವಿರ ಬಿರ 2 ಲಕ್ಷ ತೆಗೆದುಕೊಂಡು ಯೋಜನೆಯಲ್ಲಿ ಬಂತೆ ಹಾಕಿದ ಈಗ 2 ಲಕ್ಷ ಬಿರ ಕೊರಡು ಹಿಂಗೆ ಚೂರು ಬೇಲೆ ಉಂಟು ಅವನು ಅಂತೆ ಅಂಚೆ ನಾನು 6 ಲಕ್ಷ ಬೇರೆ ಕಾವನೇರಿನ ಆಶೀರ್ವಾದಗಳು ಇನ್ನು ನಾನು ಕಲೆಯನ್ನು ಪೂರ ಪಡೆಯುವಂತೆ ನಾನು ಇನ್ನು ಪಡೆಯರ ಜೀವ ಮಾಡ್ತಾರೆ ಅವ್ರು ದೇವತೆ ಔಷಧ ಮುಗಿತು ಅದು ತೋಚೇರಿ ಎನ್ನ ಜೀವ ಹೊರಗಡೆ ಉಂಟು ಆಂಡ ರಕ್ತಕ್ಕೆ ಒಂಜಿ ಪೊಣ್ಣು ಎನ್ನ ಡ್ರಿಂಕ್ಸ್ ಅಪಘಾತ ಆಲಯ ಡ್ರಿಂಕ್ಸ್ ಇಚ್ಚಾಂದು ಪೊಣ್ಣು ಬಾಲೆಗೆ ಜನನ ಆಗ್ತದೆ ಮದುವೆ ಆಯ್ತು ಬಾರಿನ ಕೊಡ ಮೂಜಿಗಳು ಬಂಜನಾದ ಅದು ಅಲ್ಲಿ ಡೆಲಿವರಿ ಬಂಜನಾದ ಗೊತ್ತಾನೆ ಬಾರಿನ ಬೈಕೆ ಅದು ಒಂಜಿ ತಿಂಗಳು ಆಗಿತ್ತು ಮೂಜಿಗಳು ರೆಜೆಂಟ್ ಬರ್ತು ಹೋಯ್ನೆ ಐದಕ್ಕೆ ಬರ್ತದೆ ಡ್ರಿಂಕ್ಸ್ ಬಿಡ್ತು ಎಂಟು ಬಿರ ಒಂಜಿ ಪೊಣ್ಣು ಮಗಳು ಕುಟ್ಟಿಯಾರು ಅವಳ ಬಾರಿ ಸಂತೋಷದ ವಿಷಯ ಎಂಟು ಚೂರು ಸುಖಾರ ಸುಳ್ಳು ಅಪ್ಪಾಗ ಏನಾದ್ರು ಆಸ್ಪತ್ರೆ ಹೋದಾಗ ಪೂರ ಡಾಕ್ಟರ್ ಮೇಲೆ ಕೇಳಿಸು ಅಂತೇಳಿ ನಿಕ್ಕಿದಾಯ ಮಾರ ಇದ್ದೀನಿ ಸುಖಾರ ಸುಳ್ಳು ನಾವು ಈಗ ಟೆನ್ಷನ್ ಬರ್ತಾರೆ ಬಂದೆ ಅಪ್ಪಾಗ ನನಗೆ ಮದುವೆ ಆಗ್ತದೆ ಜೋಕು ಒಂಜಿ ಇಬ್ಬರು ಅವಾಗ ಬರೋದು ಕೊಡೋದು ಅಪ್ಪ ಒಂದೇ ನನಗೆ ಜೋಕುಲು ಹಾಕಿದ್ದೀನಿ ಅವಳ ಟೆನ್ಷನ್ ಹೋಗೋದೇ ಪರಿಹರಿಸಲು ಹೋಗ್ತಾನೆ ಲಾಸ್ಟ್ ಕುಡ್ತಾ ಇದ್ದ ಇನ್ನೊಂದು ಪೊಣ್ಣು ಮಗಲ್ಲ ಹುಟ್ಟಿಯಾರು ದೇವರ ಭಾರಿ ಮಾಡ ಸಂತೋಷ ಆ ಮಂಜುನಾಥ ದೇವರೆಲ್ಲ ಆ ಎದ್ದೆಲ್ಲ ಆಶೀರ್ವಾದ ಎಲ್ಲ ಎನ್ನ ಜೀವನ ಪರ್ಲೂಡು ಪೋನು ಇದ್ದೆ ನನ್ನ ತುಂಬುಗಳ ಇಂಚನೆಸ್ ಪರ್ಲೂಡು ಜೀವನ ಪೋನು ನಟ್ಟೊಂದೆ. ಪೂಜ್ಯರು ತಾಳೆಗರಿಯ ಸಂಗ್ರಹದ ಒಂದು ಗ್ರಂಥಾಲಯ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ 4,000ರಿಂದ 5,000ದಷ್ಟು ತಾಳೆಗರಿಗಳಿವೆ. ಬಹಳ ಶ್ರೇಷ್ಠವಾದ ಒಂದು ಲೈಬ್ರರಿ ಅದು. ಅಲ್ಲಿ ಮಹಾತ್ಮ ಗಾಂಧೀಜಿಯವರು 1933ರಲ್ಲಿ ಒಂದು ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ನ ಪ್ರಾರಂಭ ಮಾಡಿದರು ಭಾರತ ದೇಶದಲ್ಲಿ. ಅದರ ಮೂಲ ಪ್ರತಿಯಿಂದ ಹಿಡಿದು ಎಲ್ಲ ಪ್ರತಿಗಳನ್ನು ಪೂಜ್ಯರು ಸಂಗ್ರಹ ಮಾಡಿಟ್ಟಿದ್ದಾರೆ. ಯಾವುದೇ ಗಣ್ಯ ವ್ಯಕ್ತಿಗಳು ಬಂದಾಗ ಒಮ್ಮೆ ಆ ಯಂಗ್ ಇಂಡಿಯಾವನ್ನ ತಿರುಗಿಸಿ ಅದರ ಯಾವುದಾದ್ರೂ ಒಂದು ಒಳ್ಳೆಯ ಪಾಯಿಂಟ್ ಅನ್ನು ಪೂಜ್ಯರು ನೋಟ್ ಮಾಡಿ ಅವರಿಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ಆಶಯಗಳನ್ನು ಎಷ್ಟರ ಮಟ್ಟಿಗೆ ಪೂಜ್ಯರು ಅರ್ಥ ಮಾಡಿಕೊಂಡಿದ್ರು, ಅದರ ಮಹತ್ವ ಮತ್ತು ಅದರ ಪ್ರಸ್ತುತಿಯನ್ನು ಅರ್ಥ ಮಾಡಿಕೊಂಡಿದ್ರು ಅಂದರೆ ನಾವು ಪ್ರತಿಯೊಂದು ಕಾರ್ಯಕ್ರಮದ ಮೂಲಕ ನೋಡ್ಬೋದು. ಹಳ್ಳಿಗಳ ಅಭಿವೃದ್ಧಿ ಆದರೆ ದಿಲ್ಲಿಯ ಅಭಿವೃದ್ಧಿ ಅಂತ ಹೇಳಿ ಬಾಪೂಜಿಯವರು ಕನಸ್ಕೊಂಡಿದ್ರು. ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಗ್ರಾಮಗಳನ್ನ ಹಳ್ಳಿಗಳನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ನಾನು ಸಮಯ ಇಲ್ಲದೆ ಇರೋದ್ರಿಂದ ಯಾವುದನ್ನು ವಿವರಿಸಿ ಹೇಳಲಿಕ್ಕಾಗಲ್ಲ. ಯಾವುದೇ ವಿಷಯ ನೀವು ತೆಗೆದುಕೊಳ್ಳಿ, ಯುವಜನತೆಯ ಸಬಲೀಕರಣವನ್ನು ಬಾಪೂಜಿಯವರು ಕನಸ್ಕೊಂಡ್ರು. ಪೂಜ್ಯರು ಇವತ್ತು ಲಕ್ಷಾಂತರ ಯುವಜನತೆಗೆ ಸ್ವಾಉದ್ಯೋಗ ನಿರ್ಮಿಸಿಕೊಟ್ಟಿದ್ದಾರೆ. ಒಂದು ರುಡ್ಸೆಟ್ನ ಒಂದು ಕಲ್ಪನೆಯ ಮೂಲಕ ಉಜಿರೆಯಲ್ಲಿ ಪೂಜ್ಯರು ರುಡ್ಸೆಟ್ನ ಪ್ರಾರಂಭ ಮಾಡಿದರು. ನಂತರ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದರು. ನಂತರ ಕೇಂದ್ರ ಸರ್ಕಾರವೇ ಪೂಜ್ಯರ ಮಾದರಿಯನ್ನು ಸರ್ಕಾರದ ಮೂಲಕ ಇಡೀ ದೇಶಾದ್ಯಂತ ಅದನ್ನು ಅಳವಡಿಸಿಕೊಂಡು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಪೂಜ್ಯರಾಗಿದ್ದಾರೆ. ಆ ಒಂದು ಪರಿಕಲ್ಪನೆಯ ಮೂಲಕ ಯುವಕರಿಗೆ ಸ್ವಾಉದ್ಯೋಗದ ತರಬೇತಿಯನ್ನು ಕೊಟ್ಟು, ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅನ್ನು ಕೊಟ್ಟು, ಸ್ಕಿಲ್ ಡೆವಲಪ್ಮೆಂಟ್, ಕೆಪಾಸಿಟಿ ಡೆವಲಪ್ಮೆಂಟ್ನ ಟ್ರೈನಿಂಗ್ ಅನ್ನು ಕೊಟ್ಟು, ಬ್ಯಾಂಕ್ಗಳಿಗೆ ಅವ್ರನ್ನ ಜೋಡಣೆ ಮಾಡಿ, ಬ್ಯಾಂಕ್ಗಳೇ ಅದರ ಒಂದು ಉಸ್ತುವಾರಿ ನೋಡ್ಕೊಳ್ಳೋಕೆ ಮಾಡಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ದೊರಕಿಸಿಕೊಂಡು ಯಶಸ್ವಿ ಉದ್ದಿಮೆ. ವ್ಯಸನ ಮುಕ್ತ ಸಮಾಜ, ನವಜೀವನವನ್ನು ನಡೆಸಲಿಕ್ಕೆ ಬಂದಂತಹ ತಮ್ಮ ಇನ್ನೇನು ಜೀವನದಲ್ಲಿ ತಮ್ಮ ಜೀವನ ಮುಗಿಯಿತು, ಆ ಮನೆಯ ದೀಪವೇ ಆರಿ ಹೋಯಿತು ಅನ್ನೋ ಸಂದರ್ಭದಲ್ಲಿ ನವಜೀವನಕ್ಕೆ ಕಾಲಿಟ್ಟಂತ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ನೀವು ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು, ಆ ಮುಖಾಂತರ ಮನೆಯನ್ನು ಬೆಳಗಬೇಕು, ಅದರ ಜೊತೆಗೆ ಸಮಾಜವನ್ನು ಬೆಳಗುವ ಶಕ್ತಿಯನ್ನ ಕಾವಂತರ ಮುಖಾಂತರ ನೀವೆಲ್ಲ ಪಡೆಯಬೇಕು. ಅದರ ಜೊತೆಗೆ ಆ ಭಗವಂತ ಧರ್ಮಸ್ಥಳ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಶಕ್ತಿಯನ್ನು ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ 3 ದಶಕಗಳಿಂದ ನಿರಂತರವಾಗಿ ಸುಮಾರು 1,71,000 ಜನ 1,71,000 ಜನ ಇನ್ನೇನು ತಮ್ಮ ಜೀವನ ಮುಗಿಯಿತು ಅನ್ನೋ ಸಂದರ್ಭದಲ್ಲಿ ಕಾವಂತರ ಆಶೀರ್ವಾದದಲ್ಲಿ ನಮ್ಮ ಜೀವನವನ್ನು ಪ್ರಾರಂಭಿಸಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೋಸ್ಕರ ನನ್ನನ್ನು ಇದು ಪರಿವರ್ತನೆಯ ಪರಾಕಾಷ್ಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪರಿವರ್ತನೆಯ ಪರಾಕಾಷ್ಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನನ್ನು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಏನು ಮಹಾತ್ಮ ಗಾಂಧೀಜಿಯವರು ಸ್ವದೇಶಿ ಚಿಂತನೆಗೆ ಒತ್ತನ್ನು ಕೊಟ್ಟರು, ಅದನ್ನೇ ಪೂಜ್ಯ ಕಾವಂತರನ್ನು ಮಾಡ್ತಾ ಬಂದು ಇಡೀ ಧರ್ಮಸ್ಥಳ ಗ್ರಾಮೀಣ ಮಾಡ್ತಾ ಬಂತು. ಒಂದು ಸಲ ಕ್ವೀನ್ ಎಲಿಜಬೆತ್ ಮೀಟಿಂಗ್ಗೆ ಬರಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ
ನಿಮ್ಗೆಲ್ಲರಿಗೂ ಗೊತ್ತುಂಟು ಕ್ವೀನ್ ಎಲಿಜಬೆತ್ ಬರಬೇಕಾದ್ರೆ ಉದ್ದದ ಗೌನ್ ಹಾಕೊಂಡು ಬರ್ತಾರೆ, ಹಿಂದಿನ 2-3 ಜನ ಹಿಡ್ಕೊಂಡು ಬರ್ತಾರಂತೆ, ಅದನ್ನ ಉದ್ದಕ್ಕಿರುತ್ತೆ ಅದು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಸಭೆಗೆ ಬರುವವರು ಅದೇ ತರ ತಮ್ಮ ಹುಡುಗ ತೊಡುಗೆಯನ್ನು ಮಾಡ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಗಾಂಧೀಜಿಯವರು ತಮ್ಮ ಒಂದು ಧೋತಿ ಮತ್ತೆ ಶಲ್ಯವನ್ನ ಹಾಕಿಕೊಂಡು ಸಂತರ ತರ, ಸಾಧು ತರ, ಸನ್ಯಾಸಿ ತರ ಹೃದಯದಲ್ಲಿ ಅಳವಡಿಸಿದ ಕಾರಣಕ್ಕೋಸ್ಕರ ಆ ರೀತಿ ಆ ಸಭೆಗೆ ಬರ್ತಾರೆ. ಆ ಮುಖಾಂತರ ಅದೇ ರೀತಿ ಪೂಜ್ಯ ಕಾವಂತರು ಕೂಡ ತನ್ನ ಜೀವನದಲ್ಲಿ ಎಲ್ಲವನ್ನ ಸಮಾಜಕ್ಕೆ ಮುಡಿಪಾಗಿಟ್ಕೊಂಡು ಬದುಕಿಕೊಂಡು ಬಂದಿದ್ದಾರೆ. ಈಗ ನಂದು ಬೀದರ್ ವಿಚಾರವೊಂದು, ಬೀದರ್ನಲ್ಲಿ ನಾನು 2011ರಲ್ಲಿ ಹೋರಾಟಕ್ಕೆ ಹೋಗಿದ್ದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಯುವ ಮೋರ್ಚಾ ಕರೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ತಾಯಂದಿರು, ಹೆಣ್ಮಕ್ಳು, ಕಾಲೇಜ್ ವಿದ್ಯಾರ್ಥಿಗಳು ಬೆಳಿಗ್ಗೆ ಬೇಗ ಇತ್ತು ಶೌಚಾಲಯಕ್ಕೆ ಹೋಗ್ಬೇಕಿತ್ತು, ಚೊಂಬು ಇಟ್ಕೊಂಡು ಹೋಗ್ಬೇಕಿತ್ತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ದೂರದೃಷ್ಟಿತ್ವ ಯಾವ ರೀತಿ ಅಂತಂದ್ರೆ ಇಡೀ ದೇಶದಲ್ಲಿ 12 ಕೋಟಿ ಶೌಚಾಲಯ ಮಾಡುವ ಮುಖಾಂತರ ಈ ದೇಶದ ಪ್ರತಿಯೊಂದು ತಾಯಿ ಕೂಡ ಗೌರವದಿಂದ ಸ್ವಾಭಿಮಾನದ ಬದುಕುವಂತ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದೇ ಕಾರ್ಯವನ್ನ ಪೂಜ್ಯ ಕಾವಂತರು, ನಾನು ಪಂಚಾಯತ್ ರಾಜ್ ಚುನಾಯಿತರಾದ ಪ್ರತಿನಿಧಿಯಾದ ಕಾರಣಕ್ಕೋಸ್ಕರ ನಾನು ಪ್ರತಿ ದಿವಸ 2 ಪಂಚಾಯತಿಗೆ ಹೋಗ್ತೇನೆ. ಹೋದಾಗ ಎಲ್ಲ ಕಡೆ ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲ ಕಡೆ ಶೌಚಾಲಯಕ್ಕೆ ಪೂಜ್ಯ ಕಾವಂತರ ಬೇಡಿಕೆ ಇರುವುದನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಆ ಕಾರಣಕ್ಕೆ ಅವರಿಗೆ ವಂದನೆ, ಅಭಿನಂದನೆ. ನಿಮಗೆಲ್ಲರಿಗೂ ಗೊತ್ತುಂಟು, ಧರ್ಮಸ್ಥಳ ಕ್ಷೇತ್ರ ಪುಣ್ಯಕ್ಷೇತ್ರ, ಶಿವನ ಕ್ಷೇತ್ರ. ಶಿವನ ಕ್ಷೇತ್ರ ಯಾವ ರೀತಿ ಅಂದ್ರೆ ಶಿವನನ್ನು ಆರಾಧನೆ ಮಾಡುವಂಥದ್ದು, ಆರಾಧಿಸುವ ಪೂಜಿಸುವ ವೈಷ್ಣವರು, ಶಿವನ ದೇವಾಲಯವನ್ನು ನಡೆಸುವವರು ಜೈನರು. ಶೈವ, ವೈಷ್ಣವ, ಜೈನರ ಸಮಾಗಮ ಯಾವ ರೀತಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ಶಿವನ ಕುಟುಂಬವೇ ಅದೇ ತರ. ಯಾವ ರೀತಿ ಅಂದ್ರೆ ಶಿವನ ಕುತ್ತಿಗೆಯಲ್ಲಿ ಹಾವು, ಶಿವನ ವಾಹನ ನಂದಿ, ಪಾರ್ವತಿ ತಾಯಿಯ ವಾಹನ ಸಿಂಹ, ಗಣಪತಿಯ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು. ಒಬ್ಬರಿಗೊಬ್ಬರು ತದ್ವಿರುದ್ಧವಾದಂತೂ ಕೂಡ ಒಂದೇ ಕುಟುಂಬದಲ್ಲಿ ಬದುಕುವಂಥದ್ದು. ಅದನ್ನು ಪೂಜ್ಯ ಕಾವಂತರ ಮುಖಾಂತರ ಇಡೀ ಸಮಾಜ, ನಾವು ಬೇರೆ ಬೇರೆ ಜಾತಿಗಳು ಕೂಡ ಒಂದೇ ಕುಟುಂಬದಂತೆ ಬದುಕುವಂತಹ ವಿಚಾರವನ್ನ ಆಯೋಜಿಸಿದ್ದಾರೆ. ಆ ಕಾರಣಕ್ಕೆ ನಿಮಗೆ ವಂದನೆ, ಅಭಿನಂದನೆ. ಅದರ ಜೊತೆಗೆ ಗಾಂಧೀಜಿಯವರು ಪೂಜ್ಯ ನಾರಾಯಣ ಸ್ವಾಮಿ ಅವರು ಬಂದಿದ್ರು. ಬಂದ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ, ನಾರಾಯಣ ಗುರು ಅವರು ಏನು ಗಾಂಧೀಜಿಯವರು ಸಮಾನತೆಯ ವಿಚಾರವನ್ನ, ಸ್ವದೇಶಿ ವಿಚಾರವನ್ನ, ಸಾಕ್ಷರತೆ ವಿಚಾರವನ್ನ ಅವರು ಮನಗಂಡು ಅದನ್ನ ಆ ವಿಚಾರವನ್ನ ಜನರಲ್ಲಿ ಇರಬೇಕಾದ್ರೆ ಪೂಜ್ಯ ನಾರಾಯಣ ಗುರು ಸ್ವಾಮಿ ಅವರು ಯಾವ ರೀತಿ ಅಂದ್ರೆ ಅಗೋಯಿಪಿರಮ್ನಲ್ಲಿ ಅವರೇ ಹೋಗಿ ಏನು ಹಿಂದುಳಿದ ವರ್ಗದ ಅಶಕ್ತ ಕುಟುಂಬಕ್ಕೆ ಪೂಜೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಶಿವಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪಿಸುವ ಮುಖಾಂತರ ಪ್ರತಿಯೊಬ್ಬರಿಗೆ ಪೂಜೆ ಮಾಡುವಂತ ವಿಚಾರವನ್ನು ಹೇಳಿಕೊಟ್ಟರು. ಆಗ ಗಾಂಧೀಜಿಯವರು ಅಂತಾರೆ, ನಾನು ಒಬ್ಬ ಉದಾತ್ತವಾದ ಒಬ್ಬ ನಾಯಕನನ್ನ, ಉದಾತ್ತವಾದ ಒಬ್ಬ ವ್ಯಕ್ತಿತ್ವವನ್ನು ನಾನು ಕಂಡೆ ಅಂತ ಗಾಂಧೀಜಿಯವರು ಅಂತಾರೆ. ಅದೇ ಉದಾತ್ತವಾದ ವ್ಯಕ್ತಿತ್ವವನ್ನ ಕಾವಂತರು ಕೂಡ ಪಡೆದ. ಅದಕ್ಕೋಸ್ಕರ ನಾವೆಲ್ಲೂ ತಂದಿರು. ಭಾರತ ಹೇಗಿತ್ತು ಅಂತ ಯೋಚನೆ ಮಾಡ್ಬೇಕಿದ್ರೆ 144 ಕೋಟಿ ಜನ ಈ ದೇಶದಲ್ಲಿ ಇರಬೇಕಿದ್ರೆ ನಮ್ಮ ಜನಜೀವನ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕಾರ ಹೇಗಿರ್ಬೇಕು ಅಂತೇಳಿ ಕಾವಂತರು ಯೋಚನೆ ಮಾಡ್ತಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಶ್ರೀಕೃಷ್ಣ ಭಗವಂತ ಹೇಳಿದಂತ ಒಂದು ಮಾತು, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆ ಜಗದ ನಿಯಮಕ್ಕೆ ಪೂರಕವಾಗಿ ಇವತ್ತು ಯಾರಾದರೂ ನಡೆದಾಡುವ ಆ ಮಂಜುನಾಥ ಅಂತ ಹೇಳುವಂತ ಕಾವಂತರು ಅದಕ್ಕೆ ಜೀವಂತ ಸಾಕ್ಷಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಭಾರತ ರಾಮರಾಜ್ಯ ಇವತ್ತು ಸಾಕಾರಗೊಳ್ತಾ ಇದೆ. ರಾಮನ ವ್ಯಕ್ತಿತ್ವದಂತ ವ್ಯಕ್ತಿಗಳು ಈ ದೇಶದಲ್ಲಿ ಇರಬೇಕು ಅಂತೇಳಿ ಗಾಂಧೀಜಿಯವರು ಕನಸು ಕಾಣ್ತಾರೆ. ರಾಮನಂತ ಆಡಳಿತ ಬೇಕು ಅಂತೇಳಿ ಜನ ಬಯಸ್ತಾರೆ. ಅದನ್ನು ಇವತ್ತು ಸಾಕಾರಗೊಳಿಸುವಂತ ಕೆಲಸವನ್ನು ಕಾವಂತರು ಮಾಡಿದ್ದಾರೆ. ಇಂಥ 10 ಕಾರ್ಯಕ್ರಮಗಳನ್ನು ಸಾಕಾರಗೊಳಿಸಿದಂತ ಕಾವಂತರು ಇವತ್ತು ನಮ್ಮ ಎದುರು ಇರಬೇಕಿದ್ರೆ ನಾವೆಲ್ಲ ಇವತ್ತು ಪ್ರೇರಣಾದಾಯಿಗಳು. ಬಹುಶಃ ನಾವು ಕಾವಂತರ ಪ್ರೇರಣೆಯನ್ನು ಪಡ್ಕೊಂಡು ನಾವು ಅವರ ಕಾರ್ಯವನ್ನು ಕಾರ್ಯಗತಗೊಳಿಸ್ತೇವೆ ಎನ್ನುವಂತ ಸಂದೇಶವನ್ನು ಇವತ್ತು ಜನತೆಗೆ ಕೊಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಅವತ್ತು ಕಂಡಂತ ಆ ಒಂದು ಅಹಿಂಸಾ ಮನೋಭಾವನೆಯನ್ನು ಈ ದೇಶದ ಜನ ಮೂಡಿಸಿಕೊಳ್ಬೇಕು. ಪಾನಮುಕ್ತ, ವ್ಯಸನಮುಕ್ತ ಸಮಾಜ ಆಗಬೇಕು. ಸ್ವದೇಶಿ ಚಿಂತನೆ ಇರಬೇಕು.
ಸ್ವಾವಲಂಬಿ ಸ್ವಾಭಿಮಾನದ ಜೀವನ ನಡೆಸಬೇಕು ಎನ್ನುವಂತ ಸಂದೇಶವನ್ನು ಕೊಡ್ತಾರೆ. ಬಹುಶಃ ಎಲ್ಲವನ್ನು ಸಾಕಾರ ಮಾಡಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದು ಕಾವಂತರ ಮುಖಾಂತರ. ನಾನು ಒಬ್ಬ ಶಾಸಕನಾಗಿರ್ಬೇಕಿದ್ರೆ ಬಡತನ ಯಾರಲ್ಲಿದೆ ಅಂತೇಳಿ ನಾನು ಕೂಡ ಸಮೀಕ್ಷೆ ಮಾಡಿದೆ. ಬಡತನ ಯಾರಲ್ಲಿದೆ ಅಂದ್ರೆ ಒಬ್ಬ ವ್ಯಸನಿಯಲ್ಲಿದೆ. ಇನ್ನೊಂದು ಬಡತನ ಯಾರಲ್ಲಿದೆ ಅಂದ್ರೆ ಅನಾರೋಗ್ಯ ಪೀಡಿತನಲ್ಲಿದೆ. ಇನ್ನೊಂದು ಬಡತನ ಯಾರಲ್ಲಿದೆ ಅಂದ್ರೆ ಅಲ್ಲಿ ವಯೋವೃದ್ಧ ಹಿರಿಯರಿದ್ರೆ ಅಲ್ಲಿ ಒಂದಷ್ಟು ಬಡತನ ಇರ್ತದೆ. ಅದನ್ನು ಹೊರತುಪಡಿಸಿ ಯಾರಿಗೂ ಬಡತನ ಈ ದೇಶದಲ್ಲಿಲ್ಲ. ಬಹುಶಃ ಇದನ್ನು ಗಮನಿಸಿದಂತ ಕಾವಂತರು ಇವತ್ತು ಅನ್ನ, ಅಕ್ಷರ, ಆರೋಗ್ಯಕ್ಕೆ ಒಂದು ಸರ್ಕಾರ ಒತ್ತು ಕೊಟ್ಟು ಕೆಲಸ ಮಾಡಬೇಕಿದ್ರೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ವ್ಯಸನ ಮುಕ್ತ ಸಮಾಜವನ್ನು ಕೂಡ ಗುರುತಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಜಿಲ್ಲೆಯ ಅಧ್ಯಕ್ಷರುಗಳೇ, ಇಲ್ಲಿ ಆಗಮಿಸಿರೋದೆಲ್ಲ ಮಹನೀಯರೇ, ಮಹಿಳೆಯರೇ, ಹೊರಗಡೆ ಭಾಳ ಜನ ಕೂತಿದ್ದರಿಂದ ಫೋಟೋ ತಂದು ತೋರಿಸಿದ್ರು ನಮ್ಮ ಆನಂದ ಸುವರ್ಣ. ಅಂದರೆ ಒಳಗೆ ಜಾಗ ಸಾಲದೆ ಹೊರಗಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ನೀವು ಹೊರಗಿದ್ದೀರಿ ಅಂತ ನಮಗೆ ಕಾಣುತ್ತೆ, ಇಲ್ಲಿ ಕೂತವರಿಗೆ ಕಾಣದಿದ್ರು ನನಗೆ ಕಾಣಿಸ್ತಾ ಇದ್ದೀರಿ ನೀವು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಯೋಜನೆಯ ಅನೇಕ ಕಾರ್ಯಕ್ರಮಗಳು ಜನಪರವಾಗಿದೆ. ಜನಪರ ಅಂತಂದರೆ ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2,18,000 ಸದಸ್ಯರಿದ್ದಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದನ್ನು ನಡೆಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಅನಿಲ್ ರವರು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ, ಮತ್ತು ಇಲ್ಲಿ ವೇದಿಕೆಯಲ್ಲಿ ಅನೇಕ ಮಂದಿ ತಾಲೂಕಿನ ಅಧ್ಯಕ್ಷಗಳಿದ್ದಾರೆ, ಅವರೆಲ್ಲ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನವಜೀವನ ಸಮಿತಿಯ ಸದಸ್ಯರಿದ್ದಾರೆ. ಈ ವರ್ಷವೇ 35 ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಸಿ 1,000 ಮಂದಿ ನವಜೀವನ ಸದಸ್ಯರಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಅಂದರೆ ಎಷ್ಟೋ ಜನಕ್ಕೆ ಮಧ್ಯವರ್ಜನ ಆದ ಮೇಲೆ ನಾವು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. 1,000 ಮಂದಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಇದೆಲ್ಲ ಅಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿಮಗೆ ಮುಂದುವರಿಸ್ತಾ ಇದ್ದೇವೆ. ನಿಜವಾಗಿ ಈ ಇವತ್ತು ಗಾಂಧೀಜಿಯವರ ಸ್ಮರಣೆಯನ್ನು ನಾವು ಮಾಡ್ತಾಯಿದ್ದೇವೆ. ಯಾಕೆಂದರೆ ಈ ಎಲ್ಲ ಕಲ್ಪನೆಗೆ ಸಹಕಾರವನ್ನು ಕೊಟ್ಟು ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಭಟನೆಯ ಮೂಲಕ ಮತ್ತು ಜಾಗೃತಿಯ ಮೂಲಕ ಎಚ್ಚರಿಕೆ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಅವರಿಗೆ ರಾಷ್ಟ್ರಪಿತ ಅನ್ನುವಂಥ ಗೌರವ, ಅದು ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನು ಬೇಕಾಗಿದೆ. ರಾಷ್ಟ್ರಪಿತ ಅಂತಂದರೆ ರಾಷ್ಟ್ರಕ್ಕೆ ಅವರು ಹಿರಿಯರು ಅಂತ. ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ. ಮತ್ತು ಇವತ್ತು ಗುಜರಾತ್ನಲ್ಲಿ ಮದ್ಯಪಾನ ಇಲ್ಲ. ಮದ್ಯಪಾನ ನಿಷೇಧ ಒಂದು ರಾಜ್ಯದಲ್ಲಿ ಸತತವಾಗಿ ನಡೆದಿದ್ದರೆ ಅದು ಗುಜರಾತ್. ಇವತ್ತು ಕೂಡ ಮದ್ಯಪಾನ ಇಲ್ಲ. ಮತ್ತು ಇವತ್ತು ಮದ್ಯಪಾನ ಬಿಟ್ಟವರು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಭಾಷಣ ಮಾಡಿ ಯಾವ ರೀತಿ ನಮ್ಮ ಬದುಕಿನ ಬದಲಾವಣೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಹಿಂದೆ ಈ ರೀತಿ ಕಾರ್ಯಕ್ರಮ ಸುಳ್ಯದಲ್ಲಿ ಆಗಿತ್ತು, ಸುಬ್ರಹ್ಮಣ್ಯದಲ್ಲಿ ಆಗಿತ್ತು, ಇತರ ಕಡೆಗಳೆಲ್ಲ ಆಗಿ. ಸುಬ್ರಹ್ಮಣ್ಯದಲ್ಲಿ ಆದಾಗ ಮಹಿಳೆ ಬಂದು ಹೇಳಿದ್ದು, ತನ್ನ 2 ಮಕ್ಕಳು ವಿದ್ಯಾಭ್ಯಾಸ ನಿಲ್ತು ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾಗ ಈ ಶಿಬಿರ ನಡೆಯಿತು. ಈ ಶಿಬಿರ ನಡೆದಾಗ ನನ್ನ ಯಜಮಾನರಾದ ಸೇರಿ ಮದ್ಯಪಾನ ಬಿಟ್ಟ ಮೇಲೆ 2 ಮಕ್ಕಳು ವಿದ್ಯಾವಂತರಾಗಿ ಒಬ್ಬ ಮಂಗಳೂರಿನಲ್ಲಿ ಒಂದು ಕಾರ್ ಏಜೆನ್ಸಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗಳು ಡಿಗ್ರಿ ಮಾಡಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಯೋಜನೆ ಬರದೇ ಇದ್ದಿದ್ದರೆ ಖಂಡಿತವಾಗಿ ಅವರಿಬ್ಬರು ಶಿಕ್ಷಣ ಆಗ್ತಾಯಿಲ್ಲ, ಉದ್ಯೋಗ ಸಿಗ್ತಾ ಇರ್ತಾರೆ. ಅಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಣಕ್ಕೆ ಮತ್ತು ಮುಂದಕ್ಕೆ ಅವಕಾಶ ಬೇಕಿದ್ದರೆ ಮದ್ಯಪಾನ ವಿಸರ್ಜನೆ ಮಾಡಬೇಕು, ಮದ್ಯಪಾನ ಬಿಡಬೇಕು ಅವರು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿಂದೆ ಮದ್ಯಪಾನ ಬಿಟ್ಟ ಮೇಲೆ ಮಾಡೋ ಭಾಷಣ ನಮ್ಮೆಲ್ಲರ ಭಾಷಣಕ್ಕಿಂತ ನಿಮಗೆಲ್ಲ ಆತ್ಮೀಯವಾಗಿರಬೇಕು. ನಾನು ಹೇಳ್ತೇನೆ, 100 ಜನರ ಜೀವನದ ಚರಿತ್ರೆ ಕೇಳಿ 100 ಸಿನಿಮಾ ತೆಗಿಬೋದು ಅಂತ. ಯಾಕೆಂದರೆ ನೀವೆಲ್ಲ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತೀರಿ, ಯಾರು ಹಾಸ್ಯಗಾರರು ಅಂತಂದರೆ ಕುಡುಕರೇ ಹಾಸ್ಯಗಾರರು. ಅವರು ಕುಡಿತ ಮಾಡುವಂಥ ಲೀಲೆಗಳೇ ಹಾಸ್ಯ.
ಹಾಸ್ಯ ಅಂದರೆ ತಮಾಷೆಗೆ ಯೋಗ್ಯವಾದದ್ದು ಯಾವುದಿದ್ದರೆ ಕುಡುಕರು. ಅವ್ರು ನಡೆಯುವ ರೀತಿ, ಅವರು ಮಾತಾಡುವ ರೀತಿ ಅಸಂಬದ್ಧವಾಗಿ ಕಲಾಪಗಳನ್ನು ಮಾಡುವಂಥದ್ದೆಲ್ಲ ನೋಡಿದರೆ, ಈಗ ಎಲ್ಲ ಹಾಸ್ಯಗಳಲ್ಲಿ ದೊಡ್ಡ ಹಾಸ್ಯಗಾರ ಯಾರು ಅಂತ ಮದ್ಯಪಾನ ಮಾಡುವವರು. ಹಾಗಾಗಿ ಮದ್ಯಪಾನ ಮಾಡುವವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನೀವು ಎಲ್ಲ ಹೊರಗೆ ಬಂದರೆ ನಿಮ್ಮ ಒಂದೊಂದು ಘಟನೆ ಕೂಡ ಒಂದು ಸಿನಿಮಾಕ್ಕೆ ಪ್ರೇರಣೆ ಆಗುತ್ತೆ, ನಾಟಕಗಳಿಗೆ ಪ್ರೇರಣೆ ಆಗುತ್ತೆ, ಅಷ್ಟು ಹಾಸ್ಯಾಸ್ಪದವಾಗಿದೆ. ನಮ್ಮಲ್ಲಿ ಪಂಚೇಂದ್ರಿಯಗಳು ಅಂತಿದೆ. ಪಂಚೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಜ್ಞಾನ ಅಂತ ಈ 5 ಇದರಲ್ಲಿ ನಮ್ಮನ್ನು ಮೋಸ ಮಾಡಿದೆ. ಯಾಕಂದರೆ ಮೂಗು ವಾಸನೆ, ಈಗ ಮದ್ಯಪಾನದ ಸ್ಮರಣೆ ಆದರೆ ಮದ್ಯಪಾನ ಯಾರು ಮಾಡ್ತಾಯಿದ್ದಾರೆ ಅದರ ಸ್ಮರಣೆ ಬರುವಂಥದ್ದು ಮೂಗಿನಿಂದ ಸಿಕ್ಕಿದೆ ಮೇಲೆ. ಇನ್ನು ಕಿವಿಯಲ್ಲಿ ಯಾರಾದರೂ ಇವತ್ತು ಪಾರ್ಟಿಯಲ್ಲಿ ಗಮ್ಮತ್ತು ಮಾಡುವಂತಂದರೆ ಕಿವಿ ಜಾಗೃತಿ ಆಗಿದೆ. ಅದರ ಜೊತೆಗೆ ಬಹಳ ನಾಲಿಗೆ ಚಪ್ಪಲ ಅಂತ ಕೇಳಬೇಡಿ. ನಾಲಿಗೆಗೆ ಬೇಕಾದ್ದು ಯಾವುದು ಸಮಾಜಕ್ಕೆ ಬೇಡೋ ಅದು ನಾಲಿಗೆ ಅವರಿಗೆ ಬೇಕಾಗುತ್ತೆ. ನಾಲಿಗೆಯಲ್ಲಿ ಆ ರುಚಿ ಹಿಡಿದರೆ ಒಮ್ಮೆ ಹೇಳಿದರೆ ಅದು ಬಿಡೋದು. ನಾನು ಎಷ್ಟು ಬಂದು ಧರ್ಮಸಭೆಗೆ ಬಂದು ಹೇಳಿದ್ದಾರೆ, ಆಮೇಲೆ ನಾನು ಮದ್ಯವರ್ಜನೆ ಮಾಡ್ತೇನೆ. ಹೇಗೆ ಮಾಡ್ತೀನಿ? ನಿಮ್ಮ ಮುಂದೆ ಹೇಳಿಬಿಡಿದ್ರೆ ನನ್ನ ಮರ್ಯಾದೆಗೆ ಬಿಡ ಅಂತ ಹೇಳೋದುಂಟು. ಯಾಕೆಂದರೆ ನೀನು ಬಿಟ್ಟರೂ ಕೂಡ ನಿನ್ನನ್ನು ಅದು ಬಿಡುವುದಿಲ್ಲ. ನಿನ್ನನ್ನು ಬಿಡಬೇಕಾದ್ರೆ ವಿವೇಕ್ ಪಾಯಸ್ ಅವರ ಶಿಬಿರಕ್ಕೆ ಹೋಗಬೇಕು, ಮಧ್ಯವರ್ಜಿ ಶಿಬಿರಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ಮಾತ್ರ ಶಿಬಿರದಲ್ಲಿ ಸರಿಯಾದ ಮಾತುಕತೆ ಮತ್ತು ಮಾತಿನಿಂದ ನಿಮಗೆ ಪ್ರೇರಣೆ ಬರ್ತದೆ. ಎಲ್ಲರೂ ಹೇಳ್ತಾರೆ ನಾವು ಬಿಡ್ತೇವೆ. ಬಿಡುವುದೇನು ಇವರು ಬಿಟ್ಟರು ಕೂಡ ಅದು ಬಿಡೋದು, ಬಾಟ್ಲಿ ಬಿಡೋದು. ಒಂದು ಹಿಂದಿ ಸಿನಿಮಾದಲ್ಲಿ ಹಾಡಿದೆ, ಮದ್ಯವೇ ಕುಡಿಸುವುದಾದರೆ ಬಾಟ್ಲಿ ಕೂಡ ಕುಣಿತಾ ಇತ್ತು ಅಂತ. ಬಾಟ್ಲಿ ಕುಣಿಯೋದು, ಮದ್ಯ ತುಂಬಿಸಿದ ಬಾಟ್ಲಿ ಕುಣಿಯುವುದಿಲ್ಲ. ಯಾಕೆಂದರೆ ಮದ್ಯ ಅದಕ್ಕೆ ಕಾರಣ. ಮದ್ಯ ಕುಡಿದ ಮನುಷ್ಯ ಅವನು ಹತೋಟಿ ಇಲ್ಲದೆ ಕುಣಿತಾನೆ. ಹೀಗೆ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂಥ ಸಾಮಾನ್ಯ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಇದಕ್ಕೆ ಪಂಚೇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಇದು ಒಂದು ಮಾಧ್ಯಮ, ತರಬೇತಿ ಒಂದು ಮಾಧ್ಯಮ. ತರಬೇತಿಯ ಮೂಲಕ ಮಾಡ್ತಾರೆ. ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿದ್ದಾರೆ, ಅವರು ಬಾದಾಮಿಯವರಿದ್ದಾರೆ, ರಾಜ್ಯದ ಅಧ್ಯಕ್ಷರೀಗ. ರಾಜ್ಯದಲ್ಲೆಲ್ಲ ಎಲ್ಲಿ ಶಿಬಿರ ಹೋಗ್ತಾರೆ ಪಾಪ, ದೂರ ಪ್ರಯಾಣ ಮಾಡಿ ಶಿಬಿರಗಳಿಗೆ ಹೋಗ್ತಾರೆ. ಈ ಶಿಬಿರಕ್ಕೆ ಹೋದಾಗೆಲ್ಲ ಅವರಿಗೆ ಅನಿಸ್ತಿರೋದೇನೆಂದರೆ ಇಂತಹ ಒಳ್ಳೆಯ ಕೆಲಸ, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂಥ ಕೆಲಸ, ಇನ್ನೊಬ್ಬರ ಮುಂದೆ ನಮ್ಮ ದೌರ್ಬಲ್ಯವನ್ನು ತೋರಿಸ್ತಿರೋ ವಿಷಯ ಭಾಳ. ಈಗ ಇಲ್ಲಿ ಭಾಷಣ ಮಾಡಿದವರೆಲ್ಲ ಒಂದು ಮಾತು ಹೇಳಿದರು, ಏನಂತಂದರೆ ನಮ್ಮ ಟೆನ್ಷನ್, ನಮ್ಮ ಮಾನಸಿಕವಾದ ಒತ್ತಡಗಳಿಂದ ನಾವು ಕುಡಿದ್ದೇವೆ. ಮಾನಸಿಕ ಒತ್ತಡ ಕುಡಿಬೇಕಾದ್ದೇನಿಲ್ಲ, ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಇನ್ನೊಬ್ಬರು ಹೇಳ್ಬೋದು, ಹೆಂಡತಿದ್ರು ಹೇಳ್ಬೋದು, ಮಕ್ಕಳ ಹತ್ರ ಹೇಳ್ಬೋದು, ಸ್ನೇಹಿತರ ಹತ್ರ ಹೇಳ್ಬೋದು. ಹಂಚಿಕೊಂಡು ತಿಂದರೆ ಎಲ್ಲವೂ ಸಮಾಧಾನ. ಹಾಗೆ ಸಮಸ್ಯೆಗಳನ್ನು ಹಂಚಿಕೊಂಡ್ರೆ ಅದರಲ್ಲಿ ನಿಮಗೆ ತುಂಬ ನೆಮ್ಮದಿ ಉಳಿದಿದೆ. ಮಹಾತ್ಮ ಗಾಂಧೀಜಿಯವರು ಭಜನೆಯ ಮೂಲಕ ಸಮಾಜವನ್ನು ಸಂಘಟನೆ ಮಾಡುವಂಥದ್ದು ಭಾಳ ದೊಡ್ಡ ಕಷ್ಟದ ಕೆಲಸ. ಆದರೆ ಸಂಘಟನೆ ಆದಾಗ ಆ ಕಲೆಯಲ್ಲೆಲ್ಲ ಭಾಳ ಯಶಸ್ವಿ ತ್ಯಾಗ ಮಾಡಿದ್ದಾರೆ. ಅನೇಕ ಮಂದಿ ಮುಖ ನನಗೆ ಕಾಣಿದೆ. ಇವರೆಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ತ್ಯಾಗ ಮಾಡಿ ಭಾಳಷ್ಟು ತ್ಯಾಗ ಮಾಡಿದ್ದಾರೆ. ಅವರು ಸಂಘಟನೆ ಮಾಡಿದ್ದಾರೆ. ಸಂಘಟನೆ ಮೂಲಕ ಈ ಮಧ್ಯವರ್ತಿ ಶಿಬಿರಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹೀಗಾಗಿ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಅಭಿನಂದಿಸಿ, ನಮ್ಮ ಯೋಜನೆಗೆ ಭಾಳ ಪುಣ್ಯದ ಕೆಲಸ ಇದು ಮಾತ್ರ. ಬಾಕಿಯೆಲ್ಲ ನಾವು ಕೊಡ್ತೇವೆ. ಸ್ಕಾಲರ್ಶಿಪ್ ಇಲ್ಲಿ ಕೊಟ್ಟಿದ್ದೀವಿ, ಅಂಗವಿಕಲರಿಗೆಲ್ಲ ವಾಹನಗಳನ್ನು ಕೊಟ್ಟಿದ್ದೇವೆ, ಇದೆಲ್ಲ ಕೊಡ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಬಹಳ ಸಂತೋಷ ಕೊಡುವಂಥದ್ದು ಯಾವುದು, ತೃಪ್ತಿ ಕೊಡುವಂಥದ್ದು ಯಾವುದು ಅಂದರೆ ಮಧ್ಯವರ್ತಿ. ಯಾಕೆಂದರೆ ಇದು ಒಬ್ಬ ಜೀವನದಲ್ಲಿ ಅವರಿಗೆ ಮತ್ತು ಅವರ ಸಂಸಾರಕ್ಕೆ ನೆಮ್ಮದಿಯನ್ನು ಕೊಡುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ನಿಮ್ಮ ನೆರೆಕರೆಯಲ್ಲಿರ್ತಕ್ಕಂಥವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಬಂಧುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಂಥ ಅಭ್ಯಾಸದಿಂದ ಅದನ್ನು ದೂರ ಮಾಡಿ ಹೇಳಬೇಕು. ನಮ್ಮ ಉಜಿರೆಯಲ್ಲಿ ಆಗುವ ವಿಶೇಷ ಶಿಬಿರದಲ್ಲಿ ಲಿಸ್ಟ್ ಇಡ್ತಾರೆ, ಏನು ಪಟ್ಟಿಡ್ತಾರೆ ಅಂದರೆ ನಮ್ಮ ನಿರಂತರ ಪತ್ರಿಕೆಗೆ ಸುಮಾರು 7-8 ಲಕ್ಷ ಪ್ರತಿ ನಿರಂತರ ಪತ್ರಿಕೆಗಳನ್ನು ಮನೆಗೆ ಮುಟ್ಟಿಸ್ತಾರೆ. ಅದರಲ್ಲಿ ಓದಿ ಬಂದವರು ಎಷ್ಟು, ಇಲ್ಲಿಂದ ಹೋದ ಮೇಲೆ ಶಿಬಿರದಿಂದ ಹೋದ ಮೇಲೆ ಶಿಬಿರಕ್ಕೆ ಬಂದವರು, ನಮ್ಮದು ಶಿಬಿರಕ್ಕೆ ಹೋಗಿ ನಾವು ಬಿಟ್ಟಿದ್ದೇವೆ ಅಂತ ಹೇಳಿದ್ದನ್ನು ಕೇಳಿ ಬಂದವರು ಎಷ್ಟು. ಹೀಗೆಲ್ಲ ನಾನು ಲೆಕ್ಕ ಇಟ್ಟುವಾಗ ಒಂದು ಮುಖ್ಯವಾಗಿ ನಮಗೆ ಕಂಡದ್ದೇನು, ಒಂದು ಮುಖ್ಯವಾದದ್ದು ಈ ಶಿಬಿರಗಳಿಗೆ ಬಂದವರು ಅಲ್ಲಿ ಹೋಗಿ ಮನೆಗೆ ಹೋಗಿ ಹೇಳಿದಾಗ ನಾವು ಬಿಟ್ಟಿದ್ದೇವೆ ಅಂತಂದು, ಹೌದಾ ಖಂಡಿತ ಬಿಟ್ಟಿದ್ದೀನಿ ಹೌದು ಅಂತೇಳಿ.
ಅದನ್ನು ಪುರಾವೆ ಮಾಡಿಕೊಂಡು ಆ ಬಂದವರೇ ಭಾಳ ಜಾಸ್ತಿ. ಹಾಗಾಗಿ ಎಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂಥ ಕೆಲಸ ನಮ್ಮ ಸಮಾಜದಲ್ಲಿ ಇಲ್ಲಿ ಬಂದವರೆಲ್ಲರೂ ಕೂಡ ಕನಿಷ್ಠ ಒಬ್ಬರನ್ನಾದರೂ ನೀವು ಬಿಡಿಸಿದರೆ ಆ ಮಧ್ಯವರ್ತಿ ಶಿಬಿರದ ಸಾರ್ಥಕತೆ ನಿಮಗೆ ಬರ್ತದೆ. ನಾವು ಈಗ ಮೀಟಿಂಗ್ ಮಾಡುವಾಗ ಒಂದು ಸಲ ಇದು ಬಂದು 25 ಜನರನ್ನು ಬಿಡಿಸಿದರೆ ಅವನು ಜನಜಾಗೃತಿ ಮಿತ್ರ ಅನ್ನುವಂಥ ಅವನಿಗೆ ಟೈಟಲ್ ಕೊಡೋದು ಒಂದು ವಿಷಯ. 50 ಜನ ಬಿಡಿಸಿದ್ರೆ ಜಾಗೃತಿ ಅಣ್ಣ ಅಂತ ಒಂದು ಪ್ರಶಸ್ತಿಯನ್ನು ಕೊಡೋದು. ಸೊ ನೀವು ಜಾಗೃತಿ ಮಿತ್ರರು ಮತ್ತು ಅಣ್ಣಂದಿರಾಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ಇದು ಪವಿತ್ರ ದಿವಸದಲ್ಲಿ ಪವಿತ್ರ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಏರ್ಪಡಿಸಿದ ಪದ್ಮನಾಭ ಶೆಟ್ಟರನ್ನು ಅಭಿನಂದಿಸಿ ಈಗ ದಾರಿಯುದ್ದಕ್ಕೂ ಬೋರ್ಡ್ ನೋಡ್ತಾ ಬಂದ ಬೋರ್ಡು ಇದೇ ಪ್ರೇರಣೆ. ಇಂತಹ ಪ್ರೇರಣೆಯನ್ನು ಮಾಡಿದ ಪದ್ಮನಾಭ ಶೆಟ್ಟಿ ಮತ್ತು ಅವರ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತಾ ಭಾಳ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟಿದ್ದಿ. ನಿಮ್ಮ ಪ್ರೇರಣೆ ಎಲ್ಲರಿಗೂ ಆಗಲಿ, ಸಾರ್ವತ್ರಿಕವಾಗಿ ಈ ದುರಾಭ್ಯಾಸ ದೂರ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಇಲ್ಲಿಯ ಎಲ್ಲರಿಗೂ ಶುಭವಾಗಲಿ. ಆಗಮಿಸಿ ನಮಗೆ ಸಂದೇಶವನ್ನು ನೀಡಿದ್ದಾರೆ. ಅದೇ ರೀತಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ರಾಜರಾಧಾಕೃಷ್ಣನು, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಜಿಲ್ಲಾ ಮಾಜಿ ಅಧ್ಯಕ್ಷರುಗಳು, ನಮಗೆ ಮಾರ್ಗದರ್ಶನ ಸಹಕಾರ ನೀಡುತ್ತಿರುವಂಥ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅರುಣ್ ಕುಮಾರ್ ಸರ್ ಅವರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಎಲ್ಲ ನವಜೀವನ ಸದಸ್ಯರು ಸೇರಿ ಎಲ್ಲ ಆತ್ಮೀಯ ಬಂಧುಗಳು, ಇವತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅರ್ಥದ ಅಥವಾ ಬೇರೆ ಬೇರೆ ಒತ್ತಡಗಳು ಇದ್ದರೂ ಕೂಡ ಏನು ಆ ಒತ್ತಡವನ್ನು ತೋರಿಸಿಕೊಳ್ಳದೆ ಸಮರ್ಥವಾಗಿ ಈ ಒಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯ ತನಕ ಕಾರ್ಯಕ್ರಮವನ್ನು ನಿರ್ವಹಿಸಿ ಇನ್ನು ಮುಂದೆ ಕೂಡ ನಿರ್ವಹಿಸಲು ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ ಸೇರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ಪೂಜ್ಯ ಕಾವಂದರ ಆಗಮನ. ಇವತ್ತು 1982ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯ ಕಾವಂದರು ಉಂಟಾಕಿದರು. 1992ರಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನು ಉಂಟಾಕಿದರು. ಅಲ್ಲಿಂದ ಮುಂದೆ 2002ರಲ್ಲಿ ನಮ್ಮ ಪುತ್ತೂರು ತಾಲೂಕಿಗೆ ಪಾದಾರ್ಪಣೆ ಆಯಿತು. 1982ರಿಂದಲೂ ಕೂಡ ನಾವು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಒಂದು ಪದಾಧಿಕಾರಿ ಅನ್ನುವಂಥ ನೆಲೆಯಲ್ಲಿ ಇಲ್ಲ. ಪೂಜ್ಯ ಕಾವಂದರ ಆಶಯ ಏನು ಅಂತ ಆ ಆಶಯವನ್ನು ನಿರ್ವಹಿಸುವ ಒಂದು ಸೇವಕರಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಎಲ್ಲ ನಮ್ಮ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಇರ್ಬೋದು, ಯಾರು ಕೂಡ ನಾನು ಆ ಅಧ್ಯಕ್ಷ ಅಥವಾ ಆ ಪದಾಧಿಕಾರಿ ಅನ್ನುವಂಥ ಯಾವ ಯೋಚನೆಯನ್ನು ಮಾಡದೆ ಪೂಜ್ಯ ಕಾವಂದರ ಅಪ್ಪಣೆ ಏನುಂಟ, ಪೂಜ್ಯ ಕಾವಂದರ ದೂರದೃಷ್ಟಿಯ ಯೋಜನೆ ಏನುಂಟ, ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಮುಂದಕ್ಕೂ ಕೂಡ ಕಾವಂದರ ಪಾದದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅನ್ನುವಂಥ ಆ ಒಂದು ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಿದ್ದೇನೆ. ಬಂಧುಗಳೇ, ಇವತ್ತು ಪೂಜ್ಯ ಕಾವಂದರು ಬರುವುದು ನಮಗೆ ಒತ್ತಡ ಆಗ್ತಾ ಇಲ್ಲ. ಯಾಕೆಂದರೆ ಪೂಜ್ಯ ಕಾವಂದರು ಬರುವುದಿದ್ದರೆ ನಾವು ಅತ್ಯಂತ ಸಂತೋಷದಿಂದ, ಖುಷಿಯಿಂದ, ಒತ್ತಡ ಉಂಟ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಬರ್ತದೆ. ಇಲ್ಲ, ಪೂಜ್ಯ ಕಾವಂದರು ಬರುವ ಖಂಡಿತವಾಗಿ ನಮಗೆ ಯಾರಿಗೂ ಕೂಡ ಒತ್ತಡಗಳಿಲ್ಲ. ಯಾಕೆಂದರೆ ಅವರು ಬರುವಂಥದ್ದು ಇದ್ರೆ ಸಂಭ್ರಮ, ಸಂತೋಷ, ಖುಷಿ. ಈ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮದ ಒಂದು ವ್ಯವಸ್ಥೆಗೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರ ಒಂದು ಒಪ್ಪಿಗೆಯ ಮೇಲೆಗೆ ಮತ್ತು ಅವರು ನೀಡುವ ಮಾರ್ಗದರ್ಶನದ ಮೂಲಕ ನಮ್ಮ ನಿರ್ದೇಶಕರು, ಪ್ರಾದೇಶಿಕ ನಿರ್ದೇಶಕರಾದಂಥ ವೇಕಿ ವಾಯ್ಸ್ ಮತ್ತು ಆನಂದ ಸುವರ್ಣರು ಮತ್ತು ಈ ಭಾಗದ ದಿನೇಶರು ಮತ್ತು ನಮ್ಮ ಆನಂದ ದಿನೇಶರು ಮತ್ತು ನಮ್ಮ ಬಾಬು ನಾಯ್ಕರ ಡೈರೆಕ್ಟರ್ ನಿರ್ದೇಶಕರುಗಳು ಹಾಗೂ ಈ ತಾಲೂಕಿನ ಎಲ್ಲ ಈ ಭಾಗದ ಶಶಿಧರ್ ಯೋಜನಾಧಿಕಾರಿಗಳು, ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಯೋಜನಾಧಿಕಾರಿಗಳು ಮತ್ತು ಅವರ ಇಡೀ ತಂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡಿದ್ದಾರೆ. ಆದ ಕಾರಣ ಜಿಲ್ಲಾಧ್ಯಕ್ಷರ ನೇಳೆಯಲ್ಲಿ ಅವರನ್ನು ಮತ್ತು ಈ ವ್ಯವಸ್ಥೆ ಅಡಿಯಲ್ಲಿ ತೊಡಗಿಸಿಕೊಂಡ ಎಲ್ಲರನ್ನು ಸ್ಮರಿಸುವುದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದರಷ್ಟೇ. ಇವತ್ತು ಪತ್ರಿಕೆಯವರು ಕೂಡ ಹಾಗೆ ನಮಗೆ ಬಹಳ ಒಂದು ಉಪಯುಕ್ತವಾದ ಮತ್ತು ಸಮಾಜಕ್ಕೆ ಮುಟ್ಟಬೇಕು ಅನ್ನುವ ದೃಷ್ಟಿಯಲ್ಲಿ ಇದನ್ನು ಪ್ರಸಾರಪಡಿಸಿದ್ದಾರೆ. ಮುಂದಕ್ಕೂ ಕೂಡ ಕ್ಷೇತ್ರದ ಯೋಜನೆಗಳು ಏನೇ ಇರಲಿ, ಸಮಾಜಕ್ಕೆ ಮುಟ್ಟುವಂಥ ಕೆಲಸಗಳು ಏನೇ ಇರಲಿ, ಅದನ್ನು ಸಮರ್ಥವಾಗಿ ಮಾಧ್ಯಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಅದಕ್ಕೆ ನಾವು ತುಂಬ ಆಭಾರಿಗಳಾಗಿದ್ದೇವೆ ಸಹ ನಮಗೂ ಕೂಡ. ಮತ್ತು ಇನ್ನೊಂದು ಇಡೀ ಒಂದು ಗಾಂಧೀಜಿಯವರ ಆ ಜೀವಿತವಾದ ಅವಧಿಯಲ್ಲಿ ಯಾರು ಇದ್ದಾರೆ ಅನ್ನುವಂಥದ್ದು ಯಾರೋ ಹೆಚ್ಚಿನ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪೂಜ್ಯ ಕಾವಂದರ ಅವಧಿಯಲ್ಲಿ ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದು ನಮ್ಮ ಭಾಗ್ಯ ಒಂದು ಕಡೆ. ಯಾಕಂದರೆ ಪೂಜ್ಯ
ಮಹಾತ್ಮ ಗಾಂಧೀಜಿಯವರ ಏನು ಕನಸುಗಳಿತ್ತ ಅದನ್ನೆಲ್ಲ ಇವತ್ತು ಸಮಾಜಕ್ಕೆ ತನ್ನ ಇಡೀ ಕುಟುಂಬವೇ ಸಮರ್ಪಣೆ ಭಾವದಿಂದ ಇಡೀ ಕುಟುಂಬಕ್ಕೆ ಸಮರ್ಪಿಸಿದ್ದಾರೆ. ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮ ಇರ್ಬೋದು, ವಾತ್ಸಲ್ಯ ಕಿಟ್ಗಳನ್ನು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಸಾವಿರಾರು ಕಿಟ್ಗಳು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಪೂಜಾ ಹೇಮಾವತಿ ಅಮ್ಮನವರು ನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಮಗಳ ಶ್ರದ್ಧಮ್ಮನವರು ಕೂಡ ಅವರ ಕಾರ್ಯವನ್ನು ಅವರು ನಿರ್ವಹಿಸ್ತಿದ್ದಾರೆ. ಇಡೀ ಫ್ಯಾಮಿಲಿಯೇ ಇಡೀ ಸಮಾಜದಲ್ಲಿ ಇದೆ. ಸಮಾಜಕ್ಕೋತ್ತರ ಸಮಾಜ ಚಿಂತನೆಯನ್ನು ಮಾಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಇಂಥ ಪುಣ್ಯದ ಕೆಲಸಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಮುಂದಕ್ಕೂ ಕೂಡ ಜನಜಾಗೃತಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಖಂಡಿತವಾಗಿ ಇದ್ದೇವೆ. ಘಟಾನುಘಟಿ ತಾಲೂಕಿನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ವಲಯದ ಅಧ್ಯಕ್ಷರುಗಳು, ಎಲ್ಲರೂ ಊರಿನ ಗಣ್ಯರು ಎಲ್ಲರೂ ಸೇರಿಕೊಂಡು ನಾನು ಹೆಚ್ಚಾಗಿ ಮಾತಾಡಲು ಹೋಗ್ತಿಲ್ಲ. ಪೂಜ್ಯ ಕಾವಂದರು ಇರುವಂಥ ಸಂದರ್ಭದಲ್ಲಿ ನಾವು ಮಾತಾಡುವಂಥ ಒಂದು ಸಂದರ್ಭ ಇದು ಅಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಡೆಸಿಕೊಳ್ತಾ, ಇವತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಒಕ್ಕಲಿಗ ಗೌಡ ಸೇವಾ ಸಮಾಜದ ಅಧ್ಯಕ್ಷರಾದ ರವಿ ಮುರಳಿಮಣಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲ ಪ್ರಾರಂಭದಿಂದ ಇಲ್ಲಿಯ ಕಾರ್ಯಗಳು ಎಲ್ಲವನ್ನು ನಮಗೆ ಇಲ್ಲಿ ಅವರು ವ್ಯವಸ್ಥಿತ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ವಿಶೇಷವಾದ ಅಭಿನಂದನೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಸರ್. ಯಾಕೆಂತ ಹೇಳಿದ್ರೆ ಅವರು ಯಾವುದೇ ಒಂದು ಫಲಾಪೇಕ್ಷತೆ ಇಲ್ಲದೆ ಕ್ಷೇತ್ರದ ಕಾರ್ಯ ಅನ್ನುವ ರೀತಿಯಲ್ಲಿ ನಮಗೆ ಇದನ್ನು ಸಹಕಾರ ನೀಡಿ, ಅದರೊಟ್ಟಿಗೆ ಇದರಿಂದ ಬೈಲಾಡಿ ಅವರು ಕೂಡ ಇರ್ಬೋದು, ಅವರೆಲ್ಲರೂ ಕೂಡ ಈ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ